ಮಾಜಿ ಉಪ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಅಧಿಕಾರಿಗಳು ಹಾಗೂ ದಲಿತ ಮುಖಂಡರುಗಳ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸುತ್ತಾ ಹಲವು ಮುಖಂಡರುಗಳು ಸಾಮಾಜಿಕ ನ್ಯಾಯಬದ್ಧವಾದ ಮೀಸಲಾತಿಯನ್ನು ನೀಡದೆ ಕಾಲಹರಣ ಮಾಡುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಚುನಾವಣೆ ನೀತಿ ಸಂಹಿತೆ ಇದೆ ಎಂದು ಮುಂದೂಡಲಾಗಿತ್ತು. ಆದರೆ ಜಯಂತ್ಯೋತ್ಸವಕ್ಕೆ ಕಾರ್ಯಕ್ರಮ ಮಾಡಲು ನೀತಿ ಸಮಿತಿ ಅಡ್ಡ ಬರುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಶಾಸಕರ ಗೈರು ಸಭೆಯಲ್ಲಿ ಚರ್ಚೆಗಳು ನಡೆದವು. ಭಾರತಕ್ಕೆ ಕೊಟ್ಟಂತ ಕೊಡುಗೆಗಳು ಈ ಯಾವ ರೀತಿಯಲ್ಲಿ ಅವರು ನಡೆದು ಬಂದಂತ ದಾರಿ, ಆಗ ಅಂದಿನ ದಿನಗಳಲ್ಲಿ ನಮ್ಮ ಭಾರತ ಸಮಾಜದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಿದೆ, ಅದನ್ನ ಮನವರಿಕೆ ಆಗುವ ರೀತಿಯಲ್ಲಿ ನಾವು ನಡ್ಕೋಬೇಕಾಗಿದೆ. ಅದು ಪ್ರತಿಯೊಬ್ಬ ದಲಿತ ವ್ಯಕ್ತಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಪ್ರತಿಯೊಬ್ಬರ ಆದ್ಯ ಕರ್ತವ್ಯನೂ ಸಹ ಆಗಿರುತ್ತೆ. ಸೊ ಹಾಗಾಗಿ ಇದ್ರ ಬಹಳಷ್ಟು ವಿಶೇಷವಾಗಿ ನಾವು ಇದನ್ನ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ನಮ್ಮ ವಿರೋಧಗಳು ಪ್ರತಿರೋಧಗಳು ಏನಿದ್ರೆ ಅದಕ್ಕೆ ಬೇರೆ ಸೂಕ್ತ ವೇದಿಕೆಗಳಿರುತ್ತೆ, ಅಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇರುತ್ತೆ. ಅದು ಇಂಥ ಮಹನೀಯರ ಜನ್ಮ ಅನ್ನುವಂತ ಮಾತುಗಳನ್ನ ತಾವೇಳಿದೆ. ಆದ್ರೆ ನನ್ನ ಪ್ರಶ್ನೆ, ಬಾಬು ಜಗಜೀವನ್ ರಾಮ್ ಅವರ ಆಶಯಗಳನ್ನಾಗ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಈಡೇರಿಸುವಂತಹ ಕೆಲಸವನ್ನ ಈ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ ಅನ್ನುವಂಥದ್ದು ನನ್ನ ಅಭಿಮತ. ಯಾಕೆ ಅಂತ ಹೇಳಿದ್ರೆ ಸಮಾನತೆಯನ್ನಾಗ್ಲಿ, ಭಾತೃತ್ವವನ್ನಾಗ್ಲಿ, ಸಮಾನ ಅವಕಾಶಗಳನ್ನಾಗ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಇಲ್ಲಿವರೆಗೂ ಮಾಡ್ತಾ ಬರ್ತಾ ಇಲ್ಲ. ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಬೇರೆ ಪಾರ್ಟಿಗಳು ಯಾವುದೇ ಆಗಿರ್ಬೋದು. ಆದ್ರೆ ಈ ಸಮುದಾಯಗಳ ನಾಯಕರುಗಳ ಜಯಂತಿಯನ್ನು ಮಾಡುವಂತ ಸಂದರ್ಭದಲ್ಲಿ ಈ ಸಮುದಾಯದ ವ್ಯಕ್ತಿಗಳನ್ನ ಕರೆದುಬಿಟ್ಟು ಅವ್ರಿಗೆ ಆರ ತುರಾಯಿ ಹಾಕಿ ಯಥಾಸ್ಥಿತಿಯಾಗಿ ಸರ್ಕಾರ ಆ